ಹಾಯ್ ಮಕ್ಕಳೇ, ವೇದಾಂತ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, KCET ಎಕ್ಸಾಮ್ ಏನೋ ಮುಗೀತು. ಈಗ KA ವೆಬ್ಸೈಟಲ್ಲಿ ಹೊಸದಾಗಿ ಒಂದು ನೋಟಿಫಿಕೇಶನ್ ಬಂದಿದೆ. ಅದು ಏನಪ್ಪ ಅಂದರೆ, ನಮ್ಮ KCET ಕ್ವಶನ್ ಪೇಪರ್ಗಳಿಗೆ ಕೀ ಆನ್ಸರ್ಗಳನ್ನು ಬಿಟ್ಟಿದ್ದಾರೆ. ಓಕೆ, ಸೊ ಎಲ್ಲ ಸಬ್ಜೆಕ್ಟ್ಗಳಿಗೂ ಕೂಡ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಸಬ್ಜೆಕ್ಟ್ಗಳಿಗೂ ಕೂಡ ಅಲಾಂಗ್ ವಿತ್ ಡಿಫ್ರೆಂಟ್ ವರ್ಷನ್ ಕೋಡ್, ಕ್ವಶನ್ ಪೇಪರ್ ವರ್ಷನ್ ಕೋಡ್ ಇರುತ್ತಲ್ಲ, ಅದರ ಪ್ರಕಾರ ಇಂಡಿವಿಜುವಲ್ ವರ್ಷನ್ ಕೋಡಿಗೆ ಇರತಕ್ಕಂಥ ಇಂಡಿವಿಜುವಲ್ ಕೀ ಆನ್ಸರ್ಗಳನ್ನು ನೀಟಾಗಿ ಬಿಟ್ಟಿದ್ದಾರೆ. ಓಕೆ, ಸೊ ಹಾಗಿದ್ರೆ ಈ ಒಂದು ಕೀ ಆನ್ಸರ್ಗಳನ್ನು ಚೆಕ್ ಮಾಡೋದು ಹೇಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಮೊದಲನೇದಾಗಿ ಮಕ್ಕಳೇ, ನೀವು KA ವೆಬ್ಸೈಟ್ ಅಂತ ಹೇಳಿ ಸರ್ಚ್ ಮಾಡಿದರೆ ನಿಮಗೆ ಈ ರೀತಿ ಪಾಪಪ್ ವಿಂಡೋ ಬರುತ್ತೆ. ಇದರಲ್ಲಿ KA ಹೋಮ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು KA ಹೋಮ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೋಡಿ ಮಕ್ಕಳೇ, ನೀವು ಯಾವುದಾದ್ರೂ ನಿಮಗೆ ಇಂಗ್ಲೀಷ್ ಬೇಕಂದ್ರೆ ಇಂಗ್ಲೀಷ್, ಕನ್ನಡ ಬೇಕಂದ್ರೆ ಕನ್ನಡ, ಯಾವುದಾದ್ರೂ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸೆಲೆಕ್ಟ್ ಮಾಡಿ ಆದಮೇಲೆ ಇಲ್ಲಿ ನೋಡಿ ಮುಖಪುಟ ಅಥವಾ ಪ್ರವೇಶ ಅಂತ ಇದೆ. ಪ್ರವೇಶ ಇಂಗ್ಲೀಷಲ್ಲೇ ನಾನು ತೋರಿಸೋದಾದರೆ ಓಕೆ, ಅಡ್ಮಿಷನ್ ಅಂತ ಇರುತ್ತೆ. ಓಕೆ, ಪ್ರವೇಶ ಅಥವಾ ಅಡ್ಮಿಷನ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ UGCET 2026 ಅಂತ ಇರುತ್ತೆ. ಕನ್ನಡದಲ್ಲೂ ಇದೇ ರೀತಿಯೇ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಸಾಕಷ್ಟು ಅಪ್ಡೇಟ್ಗಳು ಅಂದರೆ ನೋಟಿಫಿಕೇಷನ್ನ ಬಗ್ಗೆ ನೀವಿಲ್ಲಿ ನೋಡಬಹುದು. ಇದರಲ್ಲಿ ನಮಗೆ ಬೇಕಾಗಿರೋದೇನು? ಆನ್ಸರ್ ಕೀ ಅಲ್ವಾ? UGCET 2026 ಆನ್ಸರ್ ಕೀ ಅಂತ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನೋಡಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಪ್ರತಿಯೊಂದು ಸಬ್ಜೆಕ್ಟ್ಗಳ ಆನ್ಸರ್ ಕೀಯನ್ನು ನೀವು ಇಲ್ಲಿ ಇದರ ಮುಖಾಂತರ, ಆ ಒಂದು ಲಿಂಕ್ನ ಮುಖಾಂತರ ತಿಳ್ಕೊಬೋದು. ಈಗ ಫಿಸಿಕ್ಸ್ಗೆ ನೋಡ್ರಿ, ವರ್ಷನ್ ಕೋಡ್ A1 ಏನಿದೆ ಅಲ್ಲ ಅದಕ್ಕೆ ಕೀ ಆನ್ಸರ್ಸ್ಗಳನ್ನು ಬಿಟ್ಟಿದ್ದಾರೆ. ಐ ಬಿಲೀವ್ ಕಾಣಿಸ್ತಾ ಇದೆ ಇದು ಅಂತ. ಓಕೆ, ಎಸ್. ಇನ್ನು ವರ್ಷನ್ ಕೋಡ್ A2 ಇದ್ದರೆ ಅವರಿಗೆ ಕೀ ಆನ್ಸರ್ಗಳಿಗೇನು, ಯಾವ ಆಪ್ಷನ್ ಕರೆಕ್ಟ್ ಅನ್ನೋದನ್ನ ನೀವು ಚೆಕ್ ಮಾಡ್ಬೋದು. ಓಕೆ, ಅದೇ ರೀತಿಯಿಂದ ಸೇಮ್ ವೇ, ಒಂದು ನಿಮಿಷ. ಓಕೆ, ಸೊ ಅದೇ ರೀತಿ ನೀವೇನು ಮಾಡಬಹುದು ಇಲ್ಲಿ ಅಂದರೆ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೂ ಕೂಡ ನೀವು ನೋಡ್ತಾ ಹೋಗ್ಬೋದು. ಓಕೆ, ಸೊ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಅಂದರೆ ಅಗೇನ್ ಮ್ಯಾಥ್ಸನ್ನು ನೀವು ನೋಡೋದಾದರೆ ಯು ಕ್ಯಾನ್ ಸಿ ಹಿಯರ್ A1, A2, A3, A4 ಪ್ರತಿಯೊಂದು ವರ್ಷನ್ ಕೋಡ್ಗಳಿಗೆ ಕೀ ಆನ್ಸರ್ಗಳನ್ನು ಬಿಟ್ಟಿದ್ದಾರೆ. ನಿಮ್ಮ ಕ್ವಶನ್ ಪೇಪರ್ ವರ್ಷನ್ ಕೋಡ್ ಯಾವುದಿರುತ್ತೋ ಅದರ ಪ್ರಕಾರ ನೀವು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಅಷ್ಟೇ ಅಲ್ಲದೆ ಮಕ್ಕಳೇ, ಒಂದು ವೇಳೆ ನಿಮಗೇನಾದರೂ ಇಫ್ ಯು ಆರ್ ಫೈಂಡಿಂಗ್ ಎನಿ ಡಿಸ್ಕ್ರಿಪೆನ್ಸಿಸ್, ಏನಾದರೂ ನಿಮಗೆ ವ್ಯತ್ಯಾಸಗಳು ಕಾಣ್ತಾ ಇದೆ ಓಕೆ ಅಂತ ಅಂದರೆ ನೀವು ಅಬ್ಜೆಕ್ಷನನ್ನು ಕೂಡ ಇಲ್ಲಿ ರೈಸ್ ಮಾಡಬಹುದು. ಅಂದರೆ ನಿಮಗೆ ಆಕ್ಷೇಪಣೆ ಇದೆ, ನಿಮಗೆ ಬಂದಿರುವಂಥ ಆನ್ಸರು ಕೀ ಆನ್ಸರಲ್ಲಿ ಏನೋ ಡಿಫ್ರೆನ್ಸ್ ಬರ್ತಾ ಇದೆ, ಇಲ್ಲ ಇದು ಕರೆಕ್ಟ್ ಇಲ್ಲ ಅಂತ ನಿಮಗೆ ಅನಿಸಿದರೆ, ಅಥವಾ ನಿಮ್ಮಲ್ಲಿ ಏನೇ ಒಂದು ಕ್ವಶನ್ ರೈಸ್ ಮಾಡೋದಿದ್ರು ಕೂಡ ಅದಕ್ಕೆ ನೀವು ಅಬ್ಜೆಕ್ಷನನ್ನು ಕೂಡ ರೈಸ್ ಮಾಡ್ಬೋದು. ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಅಬ್ಜೆಕ್ಷನನ್ನು ರೈಸ್ ಮಾಡಬಹುದು. ಈ ಒಂದು ಆನ್ಸರ್ ಕೀ, ರಿಗಾರ್ಡಿಂಗ್ ದಿಸ್ ಆನ್ಸರ್ ಕೀ ಏನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಫೈನ್, ಐ ಬಿಲೀವ್ ಎಲ್ರಿಗೂ ಗೊತ್ತಾಗಿದೆ ಅಂತ. ತುಂಬ ಸಿಂಪಲ್ ಆಗಿದೆ ಮಕ್ಕಳೇ. KA ವೆಬ್ಸೈಟಿಗೆ ಹೋಗೋದು, ಅಲ್ಲಿ ಅಡ್ಮಿಷನ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ನಿಮಗೆ UGCET 2026ನ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಅಫ್ಕೋರ್ಸ್ ಆನ್ಸರ್ ಕೀ, UGCET 2026 ಆನ್ಸರ್ ಕೀ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಸಬ್ಜೆಕ್ಟ್ಗಳದ್ದು ನಿಮಗೆ ಸಿಗುತ್ತೆ. ಅಕಾರ್ಡಿಂಗ್ ಟು ಯುವರ್ ವರ್ಷನ್ ಕೋಡ್ ನೀವು ಚೆಕ್ ಮಾಡ್ಕೋಬೋದು. ಫೈನ್, ಆಲ್ ರೈಟ್. ಸೊ ಹಾಗಿದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.